ಈಗ ಗೇಮ್ಸ್ ಆಡ್ಸುವಂತ ನಮ್ಮ ಫೇಮಸ್ ಆಂಕರ್ ಜಾನ್ವಿ ಅವ್ರಿಗೆ ಒಂದು ಚಿಕ್ಕ ಗೇಮ್ ಆಡ್ಸೋಣ. ಓಕೆ. ಏನಂದ್ರೆ ಇಲ್ಲ ಜಸ್ಟ್ ಕ್ವೆಶನ್ಸ್ ಅಷ್ಟೇ ಚಿಕ್ಕ ಚಿಕ್ಕದು. ನಿಮ್ಮ ಫಸ್ಟ್ ಸೆಲೆಬ್ರಿಟಿ ಕ್ರಶ್ ಯಾರು? ಫಸ್ಟ್ ಸೆಲೆಬ್ರಿಟಿ ಕ್ರಶ್ ಕಿಚ್ಚ ಸುದೀಪ್. ಹೌದಾ? ಯಾವ ಏಜ್ ಇಂದ? ಇಲ್ಲ, ಅವರು ಹುಚ್ಚ ಸಿನಿಮಾ ಮಾಡಿದಾಗ ನಾನು ಅದೇ ಒಟ್ಟು ಹುಚ್ಚ ಸಿನಿಮಾ ಯಾವಾಗ ಬಂದಿದ್ದು ಅವಾಗೆಲ್ಲ ಸ್ಕೂಲ್ ಹೋಗ್ತಾ ಇದ್ದೆ. ಒಂದು 20 years ಆಯ್ತಲ್ಲ. ಹಂಗಂದ್ರೆ ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೆ. ಸೊ ಹಾಗಾಗಿ ಅವರೇ ಸೆಲೆಬ್ರಿಟಿ ಕ್ರಶ್. ಹಂಗೆ ಸೂಪರ್. ಅದು ಹುಚ್ಚ ಸಿನಿಮಾ ನೋಡಿ ನೀವು ಕ್ರಶ್ ಆಗಿದೆ ಅಂದ್ರೆ ನೀವ್ ಎಂತ ಫ್ಯಾನ್ ಇರ್ಬೋದಂತ ಐ ಕ್ಯಾನ್ ಇಮ್ಯಾಜಿನ್. ಅನ್ಫರ್ಗೆಟಬಲ್ ಬ್ಯಾಡ್ ಡ್ರೀಮ್ ಯಾವುದು ಅಂತ? ಬ್ಯಾಡ್ ಡ್ರೀಮಾ? ಅನ್ಫರ್ಗೆಟಬಲ್ ಆಕ್ಚುಲಿ ಅದೇ ಕೆಟ್ಟ ಕನ್ಸುಗಳು ಬೀಳ್ತಾ ಇರುತ್ತೆ. ಬಟ್ ನಾನು ಏನು ಮಾಡ್ಬಿಡ್ತೀನಿ ಅಂದರೆ ಅದನ್ನ ಮತ್ತೆ ನಾನು ಯಾವುದಾದ್ರೂ ವಿಚಾರನ ಆಗಾಗ ನೆನಪು ಮಾಡ್ಕೊಂಡ್ರೆ ಅದು ನೆನಪಲ್ಲಿ ಉಳಿಯುತ್ತೆ. ಅದು ಕೆಟ್ಟದಾಗಿರೋದ್ರಿಂದ ನಾನು ಅಲ್ಲೇ ಬಿಟ್ಬಿಡ್ತೀನಿ. ಅದನ್ನ ಮತ್ತೆ ನೆನಪು ಮಾಡ್ಕೊಳ್ಳೋದೇ ಇಲ್ಲ ನನ್ನ ಜೀವನದಲ್ಲಿ, ಅದು ಬರಬಾರ್ದು ಅಂತ. ಸೊ ಕೆಟ್ಟ ಕನ್ಸುಗಳು ಬೀಳ್ತಾ ಇರುತ್ತೆ ನನಗೆ. ಅಂತ ತುಂಬಾ ಹಾರಿಬಲ್ ಆಗಿ ಅಂದ್ರೆ ಯಾವತ್ತೂ ಮರೆಯೋಕೆ ಆಗಲ್ಲ ಅನ್ನೋಂಥದ್ದು ಯಾವುದು ಇಲ್ಲ ಅಂತ? ಇಲ್ಲ, ಅದು ಕೆಟ್ಟ ನನಗೆ ಕನ್ಸಲ್ಲಿ ಏನಾಗುತ್ತೆ ಅಂದರೆ ನಾನು ಯಾರನ್ನ ತುಂಬ ಇಷ್ಟಪಡ್ತೀನೋ ಅವ್ರಿಗೆ ಏನೋ ಆಗಿರೋ ಥರ ಕನ್ಸುಗಳು ಬೀಳ್ತಾ ಇರುತ್ತೆ. ಬಟ್ ಅದು ಹಂಗೆ ಬಿದ್ದರೆ ಅವ್ರಿಗೆ ಆಯಸ್ ಜಾಸ್ತಿ ಅಂತೆ ಆ ಥರ ಕೇಳಿದ್ದೀನಿ. ಹಂಗಾಗಿ ನಾನು ಖುಷಿ ಪಟ್ಕೊಂಡು ಸುಮ್ಮನಾಗ್ಬಿಡ್ತೀನಿ. ಅದು ಕೆಟ್ಟದ್ದು ಅದಕ್ಕಿಂತ ಅವ್ರಿಗೆ ಆಯಸ್ ಜಾಸ್ತಿ ಅಲ್ವಾ, ಅದಕ್ಕೆ ಬಂದಿದ್ದೀನಿ, ಅದನ್ನು ಒಳ್ಳೇದಾಗಿ ಕನ್ವರ್ಟ್ ಮಾಡ್ಕೊಂಡು ಸುಮ್ಮನಾಗ್ಬಿಡ್ತೀನಿ. ಆ್ಯಂಡ್ ನಿಮಗೆ ಇದುವರೆಗೂ ಬಂದಿರೋ ಅಂತ ತುಂಬ ಕ್ರೇಜಿಯೆಸ್ಟ್ ಲವ್ ಪ್ರಪೋಸಲ್ ಯಾವುದು? ತುಂಬಾ ಕ್ರೇಜಿ ಅಂತ ಅನ್ಸುತ್ತೆ. ಕ್ರೇಜಿ ಅಂತನಾ? ಕ್ರೇಜಿ ಆಗಿ ಐ ಥಿಂಕ್ ಯಾವುದು ಬಂದಿಲ್ಲ ಅನ್ಸುತ್ತೆ. ನಗು ಬರೋ ಅಂಥದ್ದೇ ಬರುತ್ತೆ. ಅಂದ್ರೆ ಈಗ ನೀವು ತಗೊಳ್ಳಿ, ಇವಾಗ ನಾನು ಅದೇ ರೀಸೆಂಟಾಗಿ ನಾನು ಸಪ್ರೇಟ್ ಆಗಿದ್ದಲ್ಲ, ಅದಾದ್ಮೇಲೆ ಬರುತ್ತಲ್ಲ, ಅದನ್ನ ನೆನ್ಸ್ಕೊಂಡು ನಗು ಬರುತ್ತೆ. ಇನ್ನೊಂದು ಬಂತು ಅದನ್ನೆಲ್ಲಾನು ನಾನು ತಮಾಷೆಗಳು ಮಾಡ್ಕೊಂಡು ಹೋಗ್ತೀನಿ ಹೊರತು ನನಗೆ ಒಂಥರ ಕ್ರೇಜಿ ಲವರು, ಕ್ರೇಜಿ ಫ್ಯಾನು ಆ ಥರ ಇಲ್ಲ. ಜನರಲ್ ಆಗು ಪ್ರಪೋಸ್ ಮಾಡಿದ್ದಾರೆ, ಬಟ್ ನನಗೆ ಕ್ರೇಜಿ ಅನ್ಸೋರು ಯಾರು ಸಿಕ್ಕಿಲ್ಲ. ಆ ಥರ ಪಾಗಲ್ ಪ್ರೇಮಿ ಸಿಕ್ಕಿಲ್ಲ. ಓಕೆ. ಎನಿವೇ ನೀವು ಆಲ್ರೆಡಿ ತುಂಬಾ ಇಂಟರ್ವ್ಯೂಸ್ ಎಲ್ಲ ಹೇಳ್ಬಿಟ್ಟಿದ್ದೀರಾ ಆ ಥರ ಪಾಗಲ್ ಪ್ರೇಮಿ ಸಿಕ್ಕಿದ್ರು ನಾನು ಅಕ್ಸೆಪ್ಟ್ ಮಾಡಲ್ಲ. ಸೊ ಪಾಪ ಯಾರು ಟ್ರೈ ಮಾಡ್ತಾ ಇಲ್ವೇನೋ ಅದಕ್ಕೆ ಇರ್ಬೋದೇನೋ. ನೀವು ಒಂದ್ಸತಿ ಹೂ ಅನ್ಬಿಟ್ಟು ನೋಡಿ ಆಮೇಲೆ. ಅಯ್ಯಯ್ಯಪ್ಪ, ಅಲ್ಲ ನಾವು ಹಂಗೆ ಅನ್ಕೋತೀವಿ ಅಷ್ಟೇ. ಅದು ಯಾರೂ ಏನಾದ್ರೆ ಸುಮ್ಮನೆ ಮಾತಾಡ್ಸೋದಕ್ಕೆ ಇದಕ್ಕೆಲ್ಲ ಇಷ್ಟಪಡ್ತಾರೆ. ರೆಸ್ಪಾನ್ಸಿಬಿಲಿಟಿ ಅಂತ ಬಂದಾಗ ಎಲ್ಲ ಓಡೋಗ್ಬಿಡ್ತಾರೆ. ಮೇ ಬಿ ಅಲ್ವಾ? ಅದಷ್ಟೇ ನಾವು ಹಂಗೆ ಅನ್ಕೋತೀವಿ, ನಾವು ಹೂ ಅಂದ್ರೆ ಬರ್ತಾರೆ, ಅದೆಲ್ಲ ಅಲ್ಲ. ಲೈಫೇ ಬೇರೆ ಇದೆ. ಸೊ ಟ್ರೂ. ರಿಯಾಲಿಟಿ. ಹೌದು ಹೌದು, ರಿಯಾಲಿಟಿನೇ ಬೇರೆ ಇರುತ್ತೆ. ಏನೋ ನೋಡಕ್ಕೆ ಒಂದು ಇಷ್ಟಪಟ್ಟು ಮಾತಾಡ್ಸೋದು ಅದು ಬೇರೆ ಆಗತ್ತೆ. ಸೊ ಅದು ಜೀವನದುದ್ದಕ್ಕೂ ಅದನ್ನ ಕ್ಯಾರಿ ಮಾಡೋದಕ್ಕೆ ಯಾರಿಗೂ ಆಗಲ್ಲ. ಎಲ್ಲ ಮನುಷ್ಯರಿಗೂ ಏನಾಗುತ್ತೆ ಅಂದ್ರೆ ಈ ಮೂಡ್ ಸ್ವಿಂಗ್ಸ್ ಇರುತ್ತೆ. ಇವತ್ತಿದ್ದು ನಾಳೆ ಇರೋದಿಲ್ಲ. ಅದು ಲೈಫ್ ಲಾಂಗ್ ಒಂದೇ ತರ ಇರ್ತಾರೆ ಅನ್ನೋದು ಸುಳ್ಳು. ಅದು ಜನ ಚೇಂಜ್ ಆಗ್ತಾನೆ ಇರ್ತಾರೆ. ಈ ನಾಳೆನೇ ಚೇಂಜ್ ಆಗ್ಬೋದು, 3 ತಿಂಗಳು ಬಿಟ್ಟು ಚೇಂಜ್ ಆಗ್ಬೋದು, 6 ತಿಂಗಳು ಬಿಟ್ಟು ಚೇಂಜ್ ಆಗ್ಬೋದು, ವರ್ಷ ಬಿಟ್ಟು ಚೇಂಜ್ ಆಗ್ಬೋದು. ಹಾಗಾಗಿ ಅದೆಲ್ಲ ಬರೀ ಸುಳ್ಳು. ಹಂಗೆ. ಓಕೆ, ನಿಮ್ಗಾಗಿರುವಂತ ಕೆಟ್ಟ ಪ್ರ್ಯಾಂಕ್ ಅನುಭವ? ಪ್ರ್ಯಾಂಕ್ ಮಾಡಿದ್ದಾರೆ ಕೆಟ್ಟದಾಗಿ. ನಾನೊಂದು ಸ್ವಲ್ಪ ಹುಷಾರು, ಏನಾದ್ರು ಪ್ರ್ಯಾಂಕ್ ಮಾಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಕೆಟ್ಟದ ಅನ್ನೋದಕ್ಕಿಂತ ಒಂಥರ ಫನಿ ಆಗಿದ್ದು, ನನ್ಗೆ ನಮ್ಮ ಗಿಚ್ಚಿಗಿಲಿಗಿಲಿ ಶಿವು ಅವ್ರು ಕಾಲ್ ಮಾಡಿದ್ರು. ಮೇಡಮ್, ಈಗ ನೀವು ನಮ್ಮ ಭಾಗಕ್ಕೆ ಬರ್ಬೇಕು, ಇಲ್ಲೆಲ್ಲ ನಾವು ನಿಮ್ಮನ್ನ ಕರೆಸಿ ಸನ್ಮಾನ ಮಾಡ್ಬೇಕಂತ ಅನ್ಕೊಂಡಿದೀವಿ. ಒಂದು ಮೂವಿ ಕೂಡ ಇದೆ, ನಾವೆಲ್ಲ ಒಟ್ಟಿಗೆ ನಾವು ಇರ್ತೀವಿ ಮೂವಿನಲ್ಲೆಲ್ಲ. ನಾನು ಹೌದಾ, ಓಕೆ ಸರ್ ಆಯ್ತು. ಅವ್ರು ಆಕ್ಚುಲಿ ಜೋಕ್ ಎಲ್ಲ ಮಾಡಲ್ಲ, ಅವ್ರು ಸ್ವಲ್ಪ ಸೀರಿಯಸ್ ಇದ್ದಿದ್ರಲ್ಲಿ. ನಮ್ಮ ಶಿವು ನಮ್ಮ ಮೆಂಟರ್, ಅವ್ರು ಹೇಳ್ತಾ ಇದಾರೆ ಅಂದಾಗ ಅದು ನಾನು ನಿಜ. ಹೌದಾ ಸರ್, ಓಕೆ. ಇನ್ನೊಂದಿಲ್ಲ ಏನಿಲ್ಲ ಮೇಡಮ್, ನೀವು ಬರುವಾಗ ಹಾರ ಶಾಲು ಎಲ್ಲ ನೀವೇ ತರಬೇಕು, ನಿಮಗೆ ಸನ್ಮಾನ ಮಾಡೋದಂದ್ರು. ಅವಾಗ ಅಯ್ಯೋ ಇವ್ರು ಪ್ರ್ಯಾಂಕ್ ಮಾಡ್ತಿದಾರ. ನಾನು ಫುಲ್ ಸೀರಿಯಸ್. ಶಿವು ಸರ್ ಅಂದ್ರೆ ಸೀರಿಯಸ್ ಮನುಷ್ಯ, ಇವ್ರು ಹೇಳ್ತಾ ಇದಾರೆ ಅಂದ್ರೆ. ಆಮೇಲೆ ಹಾರ ಶಾಲು ತುರ ಎಲ್ಲ ನೀವೇ ತರ್ಬೇಕಂದಾಗ ನನ್ಗೆ ಅವಾಗ ಪ್ರ್ಯಾಂಕ್ ಅಂತ ಗೊತ್ತಾಯ್ತು. ಯಪ್ಪ, ನೆಕ್ಸ್ಟ್ ಲೆವೆಲ್ ಇದು ಅಲ್ವಾ? ಸಿಕ್ಕಾಗೆಲ್ಲ ಅದೇ ಅವ್ರು ಏನಾದ್ರು ಅಪರೂಪಕ್ಕೆ ಏನಾದ್ರು ಕೆಲಸ ಇದ್ದ ಫೋನ್ ಮಾಡಿದಾಗ್ಲೂ ಏನ್ ಸರ್ ಎಲ್ಲ ನಾನೇ ತಗೊಂಡ್ಬರ್ಲಾ ಅಂತ ಹೇಳ್ತಾ ಇರ್ತೀನಿ. ಓಕೆ, ನಿಮ್ಗೆ ಯಾವ್ದಾದ್ರು ಸೂಪರ್ ಪವರ್ ಸಿಕ್ಕಿದ್ರೆ ಯಾವ್ದು ಸಿಗ್ಬೇಕು ಮತ್ತೆ ಅದನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀರಾ ಅಂತ? ನಂಗೆ ಸೂಪರ್ ಪವರ್ ಸಿಕ್ಕಿದ್ರೆ ನಾನು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತೀನಿ. ಮುಖ್ಯಮಂತ್ರಿ ಆಗಿ ಎಲ್ಲ ಜನರ ಸೇವೆ ಮಾಡ್ತೀನಿ. ಓಕೆ.
ಎಲ್ರಿಗೂ ಹೆಲ್ಪ್ ಮಾಡ್ತೀನಿ, ಬಡಬಗ್ರಿಗೆಲ್ಲ ಮನೆ ಕಟ್ಟಿಸ್ಕೊಡ್ತೀನಿ, ಹಸಿವನ್ನ ನೀಗಿಸ್ತೀನಿ, ಇಲ್ಲಿ ಭ್ರಷ್ಟಾಚಾರಿಗಳನ್ನೆಲ್ಲ ಮಟ್ಟ ಹಾಕ್ತೀನಿ. ಈಗಲೇ ಅಡ್ವಾನ್ಸ್ ಆಗಿ ಚುನಾವಣೆಗೆ ನಿಂತ್ಕೊಳಕ್ ಮುಂಚೆ ಇಲ್ಲೇ ಪ್ರಚಾರ ಮಾಡ್ಕೊಳ್ತಿದ್ದಾರೆ, ಕನ್ಸಿಡರ್ ಮಾಡಿ. ಹೌದು, ಅಲ್ಲ ನಾನು ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ಒಂದು ಅವಕಾಶ ಕೊಟ್ಟು ನೋಡಿ. ಹಂಗೆ ಸೊ ಫ್ಯೂಚರ್ ರಾಜಕೀಯಕ್ಕೆ ಬರೋ ಪ್ಲಾನ್ಸ್ ಇದೆ ಅಂತ ಆಯ್ತು. ನನಗಿದೆ, ಬಟ್ ಅಲ್ಲಿ ದುಡ್ಡಿಲ್ವಲ್ಲ, ಏನ್ ಮಾಡ್ತೀರಾ, ದುಡ್ಡಿಲ್ದೆ ರಾಜಕೀಯ ಮಾಡಕ್ಕಾಗತ್ತಾ? ಬಟ್ ನೋಡೋಣ, ಆಸೆ ಇದೆ. ಒಂದ್ಸಲ ನಾನು ಎಲೆಕ್ಷನ್ಗಂತೂ ನಿಂತೇ ನಿಲ್ತೀನಿ, ಸೋತ್ರು ಗೆದ್ರು ಪರವಾಗಿಲ್ಲ, ನಾನೊಂದು ಟ್ರೈ ಮಾಡ್ತೀನಿ. ನಂಗೆ ಇಷ್ಟ. ಬೋಲ್ಡ್ ಅಂತ ಇಂಟ್ರೊಡಕ್ಷನ್ ಕೊಟ್ಟಿದ್ದು ಸಾರ್ಥಕ ಆಯ್ತು. ಇಲ್ಲ, ನನ್ಗೆ ಆಕ್ಚುಲಿ ಅದೆಲ್ಲ ಕನ್ಸು. ನಾನು ಹೆಂಗೆ ಅಂದ್ರೆ ಎಲ್ರಿಗೂ ಒಂದು ಡ್ರೀಮ್ ಇರುತ್ತೆ, ನಾನು ದೊಡ್ಡ ಜನಸೇವೆ ಮಾಡ್ತಾ ಇರ್ತೀನಿ, ದೊಡ್ಡ ಪೊಸಿಷನ್ ಇರ್ತೀನಿ, ನಾನು ಎಲ್ಲಾರ್ಗು ಹೆಲ್ಪ್ ಮಾಡ್ತಾ ಇರ್ತೀನಿ, ನನ್ನ ಸುತ್ತಮುತ್ತಲಿರೋರ್ಗೆಲ್ಲರಿಗೂ ನಾನು ಅವ್ರಿಗೆ ಏನೇ ಕಷ್ಟ ಆದ್ರೂ ಸ್ಪಂದಿಸ್ತಾ ಇರ್ತೀನಿ. ಆ ತರದೊಂದು ಇಮ್ಯಾಜ್ ಅಲ್ಲಿ ನಾನು ಯಾವಾಗ್ಲೂ ಒಂದು ಇದೇ ಮಾಡುವಾಗ ಅದೆಲ್ಲ ಫುಲ್ ಡ್ರೀಮ್ ಹೋಗ್ತಾನೆ ಇರುತ್ತೆ. ಸೊ ಆ ತರದ್ ನನಗೆ ಇಷ್ಟ ಇದೆ. ವೆರಿ ನೈಸ್. ಅಂಡ್ ಲಾಸ್ಟ್, ಶಾಪಿಂಗ್ ಇನ್ ಸ್ಟ್ರೀಟ್ ಆರ್ ಮಾಲ್? ಎರಡೂನು. ನನಗೆ ಮಾಲ್ ಅಲ್ಲೂ ಕೂಡ ಕೆಲವು ಸಲ ಆಫರ್ ಇರುತ್ತೆ, ಅಲ್ಲೂ ಏನ್ ತುಂಬಾ ಜಾಸ್ತಿ ಇರಲ್ಲ ಪ್ರೈಸ್, ಒಂದೊಂದ್ ಕಡೆ ಮಾತ್ರ ಡಿಸೈನರ್ ವೇರ್ ಮಾತ್ರ ಜಾಸ್ತಿ ಇರುತ್ತೆ. ಅದು ಬಿಟ್ರೆ ಮಾಲ್ ಅಲ್ಲಿ ತುಂಬಾ ಇರುತ್ತಲ್ವಾ ಬೇರೆ ಬೇರೆ ಬ್ರ್ಯಾಂಡು, ಅದ್ರಲ್ಲಿ ಆಫರ್ಸ್ ಇರುತ್ತೆ, ಕೆಲವು ಚೆನ್ನಾಗೂ ಇರುತ್ತೆ. ಸ್ಟ್ರೀಟ್ ಅಲ್ಲೂ ಕೂಡ ಕೆಲವು ಚೆನ್ನಾಗೇ ಇರುತ್ತೆ. ಸ್ಟ್ರೀಟ್ ಅಲ್ಲಿ ಮತ್ತೆ ಕೆಲವೊಂದೆಲ್ಲ ತುಂಬಾ ಆಫರ್ ಇರೋ ಕಡೆ ಎಲ್ಲ ಕೆಲವೊಂದು ಗುರ್ತಿಟ್ಕೊಂಡ್ಬಿಟ್ಟಿರ್ತೀನಿ, ಅಲ್ಲೆಲ್ಲ ಹೋಗ್ತೀನಿ. ಸ್ಟ್ರೀಟ್ ಅಲ್ಲಿ ತುಂಬಾ ಚೆನ್ನಾಗಿರೋದು ಸಿಕ್ಕಿದ್ರೆ ಖಂಡಿತ ಎರಡೂ ಕಡೆ ಓಕೆ. ಮಾಲ್ ಅಂತ ಬಂದ್ರೆ ತುಂಬಾ ಕಾಸ್ಟ್ಲಿದೆ ಅಂತ ಏನಿರಲ್ಲ, ಅಲ್ಲೂ ಕೂಡ ಕಡಿಮೆಗೆ ಸಿಗುತ್ತೆ ನಮಗೆ. ಆಫರ್ ಹಾಕಿರೋ ಟೈಮಲ್ಲಿ ಹೋಗ್ಬೋದು, ಬೇರೆ ಬೇರೆ ಬ್ರ್ಯಾಂಡಲ್ಲಿ ಟ್ರೈ ಮಾಡ್ಬೋದು. ಒಂದು ಮಾಲ್ಗೆ ಹೋಗ್ಬಿಟ್ರೆ ಏನು ಅಂದ್ರೆ ಇದೆಲ್ಲ ಅದಕ್ಕೆ ಹೋಗ್ಬೋದು, ಇದೆಲ್ಲ ಒಂದೇ ಇದ್ರಲ್ಲಿ ಸಿಕ್ಬಿಡುತ್ತೆ. ಈಗ ನಮ್ಮ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಇಲ್ಲಿಂದ ಅಲ್ಲಿ ಹೋಗ್ಬೇಕು, ಅಲ್ಲಿಂದ ಇಲ್ಲಿ ಹೋಗ್ಬೇಕು ಅನ್ನೋ ಬದಲು ಮಾಲಲ್ಲಿ ಎಲ್ಲಾ ಬ್ರ್ಯಾಂಡ್ಸ್ ಇರುತ್ತಲ್ಲ, ಸೊ ನಮಗೆ ನಮ್ಮ ಪ್ರೈಸ್ ಅಫೋರ್ಡೆಬಲ್ ಅಂತ ಅನ್ಸಿದ್ರೆ ನಾವ್ ಅಲ್ಲಿ ತಗೋಬಹುದು. ಅದು ಒಂದೇನಂದ್ರೆ ಆ ಟ್ರಾಫಿಕ್ ಇಂದ ಇದು ತಪ್ಪಿಸ್ಕೊಳ್ಳೋದಕ್ಕೆ ಮಾಲ್ ಬೆಟರ್. ಬಟ್ ಈ ಯಾವ್ದೇದೋ ಒಂದೊಂದ್ ಕಡೆ ನಾವು ನೋಡ್ಕೊಂಡಿರ್ತೀವಲ್ಲ, ಅಲ್ಲಿ ಎಲ್ಲಾ ತರದ ಬಟ್ಟೆಗಳು ಸಿಗುತ್ತೆ, ಅಲ್ಲಿ ಹೋಗ್ತೀನಿ. ಸೊ ಎರಡೂ ಓಕೆ ನನ್ಗೆ. ಓಕೆ, ಲಾಸ್ಟ್ ಒನ್ ಕ್ವೆಶನ್. ಈಗ ರೂಪೇಶ್ ಶೆಟ್ಟಿ ಅವ್ರ ಜೊತೆ ಆಕ್ಟ್ ಮಾಡಿದೀರಾ ಫಸ್ಟ್ ಮೂವಿನಲ್ಲೇ, ಒಳ್ಳೆ ಓಪನಿಂಗ್, ಅಂಡ್ ಹಿ ಇಸ್ ಡೈರೆಕ್ಟರ್ ಆಲ್ಸೋ. ಸೊ ಹೆಂಗಿತ್ತು ಅವ್ರ ಜೊತೆ ಆಕ್ಟ್ ಮಾಡಿದ ಅನುಭವ ಅಂತ? ಅದೇ, ನನಗೂ ಅವ್ರಿಗೂ ಸೀನ್ಸ್ ಇದ್ದಿದ್ದು ಕಡಿಮೆ, ಬಟ್ ಚೆನ್ನಾಗಿತ್ತು ಅವ್ರದ್ದು. ಆಕ್ಚುಲಿ ಈ ಸಿನಿಮಾ ಬಂದು ಮಂಗಳೂರು ಸ್ಲ್ಯಾಂಗು, ಅವರೆಲ್ಲ ಬೇಸಿಕಲಿ ಮಾತಾಡೋದೇ ಹಂಗೆ. ನನಗೆ ಅವ್ರು ಒಂದೊಂದು ಕರೆಕ್ಟ್ ಮಾಡ್ತಾ ಇದ್ರು. ಆಮೇಲೆ ಒಂದೊಂದು ಮೈನ್ಯೂಟ್ ಕರೆಕ್ಷನ್ಸ್, ಕುತ್ತಿಗೆ ಶೇಕ್ ಮಾಡ್ತೀವಲ್ವಾ ಮಾತಾಡುವಾಗ, ಅವಾಗ ಅದನ್ನ ಮಾಡ್ಬೇಡಿ ಅಂತೆಲ್ಲ ಹೇಳೋರು. ಪ್ರಕಾಶ್ ತುಮಿನಾಡು ಸರ್ ಕೂಡ ಟಿಪ್ಸ್ ಕೊಡೋರು, ಡೈರೆಕ್ಟರ್ ಕೂಡ ಹಿಂಗ್ ಮಾತಾಡಿ ಹಂಗ್ ಮಾತಾಡಿ, ಮತ್ತೆ ಇದು ಸ್ವಲ್ಪ ಜಾಸ್ತಿ ಆಯ್ತು, ಸ್ವಲ್ಪ ಸೆಟ್ಲ್ ಆಗಿರ್ಲಿ, ಅಥವಾ ಇದಕ್ಕಿಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು, ಅದೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಖುಷಿ, ಹಿ ಈಸ್ ವೆರಿ ಜೆಂಟಲ್ ಮ್ಯಾನ್, ತುಂಬಾ ಡೀಸೆಂಟು, ಮತ್ತೆ ತುಂಬಾ ಹಂಬಲ್ಲು, ಯಾವಾಗ್ಲೂ ಸ್ಮೈಲಿಂಗ್ ಫೇಸ್ ಅವ್ರದ್ದು. ಸೊ ನನಗೆ ಖುಷಿ ಅವ್ರ ಜೊತೆ ಮೊದಲನೇ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದ್ದು. ಐ ಆಮ್ ರಿಯಲಿ ಹ್ಯಾಪಿ. ಓಕೆ, ಸೂಪರ್. ನಿಮ್ ಸಿನಿಮಾಗೆ ಸಿಕ್ಕಾಪಟ್ಟೆ ಒಳ್ಳೇದಾಗ್ಲಿ, ಅಂಡ್ ಇದ್ರ ಮೇಲೆ ಇನ್ನು ತುಂಬಾ ಸಿನಿಮಾಗಳನ್ನ ಮಾಡೋ ಅವಕಾಶಗಳು ನಿಮಗೆ ಸಿಗ್ಲಿ, ಒಳ್ಳೊಳ್ಳೆ ರೋಲ್ ಸಿಗ್ಲಿ ಅಂತ ಆಶಿಸ್ತೀವಿ ನಾವು ಕೂಡ. ಥ್ಯಾಂಕ್ ಯು ಇದುವರೆಗೂ ನಿಮ್ ಟೈಮ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ನಿಮ್ ಹೆಸರಲ್ಲೇ ಆತ್ರೇಯ ಇದೆ, ನಮ್ ಹೀರೋನು ಆತ್ರೇಯನೇ, ಅದಕ್ಕೋಸ್ಕರ ನೀವು ಸಿನಿಮಾ ನೋಡ್ಬೇಕು. ಜೊತೆಗೆ ನಮ್ಮ ಟ್ರೈಲರ್ನ ತುಂಬಾ ಚೆನ್ನಾಗಿ ಅನಲೈಸ್ ಮಾಡಿ ಅರ್ಥ ಮಾಡ್ಕೊಂಡಿದ್ರ. ಆ ಹುಲಿ ಹುಡುಕಕ್ಕೆ ನೀವು ನಮ್ಮ ಸಿನಿಮಾ ನೋಡ್ಬೇಕು, ಸಿನಿಮಾ ನೋಡಿ ಹೇಳ್ಬೇಕು. ಹುಡ್ಕೋಣ, ಫಸ್ಟ್ ಡೇ ಫಸ್ಟ್ ಶೋ ಹುಲಿ ಹುಡುಕದೆ ಬರ್ತಾ ಇದಾರೆ ಆತ್ರೇಯ. ಆಲ್ ದ ವೆರಿ ಬೆಸ್ಟ್ ಅಂಡ್ ವೆಲ್ಕಮ್ ಟು ಸ್ಯಾಂಡಲ್ವುಡ್ ಅಗೈನ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಟೇಕ್ ಕೇರ್.